ನಮ್ಮ ಅಮ್ಮ ಏನಾದ್ರು ಈ ವಿಡಿಯೋ ನೋಡಿದ್ರೆ ನಾಳೆನೇ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಸಿಟ್ ಬಿಡಕ್ಕಾಗಲ್ಲ. ಮಂಗಳೂರಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಮಂಗಳೂರಲ್ಲಿ ಯಾಕೆ ಹಿಂಗೆ ರಾತ್ರಿಗೆ ನವ ಶಕ್ತಿಗಳನ್ನ ತೋರಿಸ್ತೀನಿ ಬನ್ನಿ. ಆದ್ರೂ ಹುಡುಗರೆಲ್ಲ ಬೆಳ್ಳಗವ್ರೆ. ನಮ್ ಶೆಟ್ಟಿಗೆ ಎಕ್ಸ್ಕ್ಲೂಸಿವ್ ಮ್ಯಾಟ್ರಿಮೋನಿ ಓಪನ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ. 1-2 ವರ್ಷ ಸುಮ್ಮನಿರೆ ಅವ. ಆದ್ರೆ ಸೀರೆ ಯಾಕೋ ನಂಗೆ ಉದ್ರೋಗ್ತಿದೆ ಅನ್ಸ್ತಿದೆ, ಗೊತ್ತಿಲ್ಲ. ಲೂಸ್ ಆಗ್ಬಿಟ್ಟಿದೆ ಗೈಸ್. ಕತೆ ಏನು ಪಬ್ಲಿಕ್ ಅಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಇದೆ. ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾಂಗ್ಯಾ ವ್ಲಾಗ್ಸ್. ಇವತ್ತು ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ? ಮಂಗಳೂರು ಕುದ್ರೋಳಿ ದೇವಸ್ಥಾನ. ಕುದ್ರೋಳಿ, ಓಕೆ. ಮಂಗಳೂರು ಹತ್ರ ಕುದ್ರೋಳಿ ದೇವಸ್ಥಾನ, ಅಲ್ಲಿ ಹೋಗ್ತಾ ಇದ್ದೀವಿ. ಮಂಗಳೂರಿನಲ್ಲಿ, ಓಕೆ, ಮಂಗಳೂರಿನಲ್ಲಿ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ನಾನು ಮಂಗಳೂರಲ್ಲಿ ಇರೋ ದೇವಸ್ಥಾನಗಳಿಗೆ ಹೋಗ್ತಿರೋದೆಲ್ಲ ಫಾರ್ ದಿ ಫಸ್ಟ್ ಟೈಮ್. ಮಂಗಳೂರಿಗೆ ಬಂದಿರೋದೇ ಫಸ್ಟ್ ಟೈಮ್ ನಾನು. ಅಷ್ಟೊಂದೇನು ಬಂದೇ ಇಲ್ಲ. ಅಷ್ಟೊಂದಲ್ಲ, ಇಲ್ಲ ಬಂದೇ ಇಲ್ಲ ಮಂಗಳೂರಿಗೆ. ಅಂದ್ರೆ ಉಡುಪಿಗೆ ಹೋಗಿದ್ದೀವಿ, ಮಂಗಳೂರು ಇಲ್ಲ, ನಾನು ನೋಡೇ ಇಲ್ಲ, ಬಂದೇ ಇಲ್ಲ. ಸೊ ಫಸ್ಟ್ ಟೈಮ್ ಕಿತ್ಲಾಡ್ಬೇಡ್ರಿ, ನಾನು ಬ್ಲಾಗ್ ಮಾಡ್ತಿದ್ದೀನಿ, ಡಿಸ್ಟರ್ಬೆನ್ಸ್ ಮಾಡ್ತೀರಾ. ಸೊ ಗೈಸ್ ಇವಾಗ ಫಸ್ಟ್ ಹೋಗ್ಬೇಕು. ನಾವ್ ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಿ. ಆಮೇಲೆ ನಿಮಗೆ ತೋರಿಸ್ತೀವಿ ಹೆಂಗ್ ರೆಡಿ ಆಗಿದ್ದೀನಿ ಅಂತ. ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ. 5 ಜನ ಒಬ್ರ ಮೇಲೆ ಒಬ್ರು ಕುತ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಅಲ್ಲಿ ದೇವಸ್ಥಾನ ಫಾರ್ ದಿ ಫಸ್ಟ್ ಟೈಮ್ ನಾನು ಈ ನನ್ ಮಕ್ಳು ಅಲ್ಲ, ಈ ನನ್ ಮಕ್ಳಂದಿರು ಅಲ್ಲ, ಹುಡ್ಗಿರ್ನ ಏನಂತಾರಲ್ಲ, ಕರ್ಮ, ಈ ಹುಡ್ಗಿರ್ ಜೊತೆ ಸೇರ್ಕೊಂಡು ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ಇದೆ. ನೋಡೋಣ, ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಬಟ್ ನಾವ್ ಹೆಂಗ್ ಕಾಣ್ತಿದೀವಿ ಅಂತಾನು ನಿಮ್ಗೆ ಹೇಳ್ಬೇಕಲ್ಲ, ಪಕ್ಕಾ ಫಾರ್ ಶ್ಯೂರ್ ಹೇಳ್ತೀನಿ ಹೆಂಗ್ ಕಾಣ್ತಿದೀನಿ ಅಂತ. ಡನ್. ಬೇಸಿಕಲಿ ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿ ಇಲ್ಲೊಂದ್ ಕಡೆ ಬಿಟ್ಟಿರ್ಬೇಕು, ಇನ್ನೊಂದು ಆ ಕಡೆ ಬಿಟ್ಟಿರ್ಬೇಕು. ಇಲ್ಲಾಂದ್ರೆ ಚಪ್ಪಲಿ ಕದ್ಕೊಂಡು ಹೋಗ್ಬಿಡ್ತಾರಲ್ವಾ, ಅದಕ್ಕೆ ಈಸ್ಟ್ಗೊಂದ್ ಬಿಟ್ಟಿದ್ರೆ ವೆಸ್ಟ್ಗೊಂದ್ ಬಿಟ್ಟಿರ್ಬೇಕು, ಆ ತರ ಬಿಟ್ಟಿರ್ಬೇಕು. ಓ ಸಕ್ಕತ್ತಾಗಿದೆ ಗೈಸ್. ಆ ಕಡೆ ಈಶ್ವರನ್ ದೇವಸ್ಥಾನ ಇತ್ತು ಅಂಡ್ ಇಲ್ಲಿ ಬಂದು ಕೃಷ್ಣನ್ ದೇವಸ್ಥಾನ ಇತ್ತು. ಇಟ್ಸ್ ಪಾಸಿಬಲ್. ಅಣ್ಣ ಸೈಡ್ ಹೋಗೋಣ, ನನ್ ಕೃಷ್ಣನ್ ತೋರ್ಸ್ಬೇಕು, ಸೈಡ್ ಹೋಗ್ರಿ. ಅದು ನನ್ನ ಕೃಷ್ಣ. ಸೊ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನೋ ಒಂಥರ ಮನ್ಸೆಲ್ಲ ಖುಷಿ, ಫುಲ್ ಖುಷಿ ಅನ್ಕೊಳ್ಳಿ ನನ್ಗಂತೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ. ಸೊ ಈಗ ನಾನು ಹುಡುಗಿರ್ ನನ್ನ ಬಿಟ್ಟೆಲ್ಲೋ ಎಸ್ಕೇಪ್ ಆಗ್ಬಿಟ್ಟವ್ರೆ, ಹುಡುಕ್ಬೇಕು. ಅಂಡ್ ಅವರೆಲ್ಲ ಸಕ್ಕದಾಕಂದ್ರೆ ಮುದ್ದ ಕಾಣ್ತವ್ರೆ, ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಎಲ್ಲರಿಗೂ ಸೀರೆ ಉಡ್ಸಿರೋದು ನಾನೇ. ಸೊ ನಾನು ಸೀರೆ ಉಡ್ಸಿದ್ದೀನಿ ಅಂದ್ರೆ ಅವ್ರು ಮುದ್ದ ಕಂಡಿಲ್ಲ ಅಂದ್ರೆ ಹೆಂಗೆ. ನಾನು ಇಷ್ಟು ಮುದ್ದಾಗಿದ್ದೀನಿ, ಯಾರು ಒಂದು ಒಳ್ಳೆ ಹುಡುಗ. ನಮ್ಮ ಅಮ್ಮ ಏನಾದ್ರು ಈ ವಿಡಿಯೋ ನೋಡಿದ್ರೆ ನಾಳೆನೇ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಬೇಡಪ್ಪ, ಬೇಡ ಬೇಕು ಗೊತ್ತಿಲ್ಲ, ಇರಿ ಫಸ್ಟ್ ನಮ್ಮ ಹುಡುಗಿನ ತೋರಿಸ್ತೀನಿ. ನಾನು ಇವಾಗ ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಅದ್ರಲ್ಲಿ ನಾನು ಸೀರೆ ಉಟ್ಕೊಂಡು ಸಿಕ್ಕಾಪಟ್ಟೆ ಮುದ್ದ ಕಾಣ್ತಿದ್ದೀನಿ. ಸೊ ನನ್ಗೆ ಯಾವಾಗ ಮುದ್ದ ಕಾಣ್ತೀನಿ ನಾನು ಅಂತ ಅನ್ಸ್ತೀನೋ ಅವಾಗ ಅಲ್ಲೊಂದು ಸ್ಲೋ ಮೂವ್ ಮಾಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಒಂದು ಮಾತಾಡ್ತಿರ್ತೀನಿ, ಸಡನ್ ಮ್ಯೂಸಿಕ್ ಬಂದು ನಾನು ಸ್ಲೋ ಮೂವ್ ಬಂದ್ರೆ ಏನ್ ತಿಕ್ಲಾ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ಮುದ್ದ ಕಾಣ್ತವಳೆ ಅನ್ಕೊಳ್ಳಿ, ಆಯ್ತಾ? ಡನ್. ಇಲ್ಲಿ ಮಂಗಳೂರಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ಕೊಳ್ಳಿ. ಹಾಯ್ ಮಾಡಿ ನಮ್ ವ್ಯೂವರ್ಸ್ಗೆ. ಇದು ಸರ್ಜಾಡ. ಬರ್ರಿ ಇಲ್ಲೇ ಹೋಗೋಣ, ಮಳೆ ಬಂತು. ನಾನು ಓಡಕ್ ಹೋಗಿದ್ದೆ, ಯಾರ್ದಿದ್ದು. ಆಮೇಲೆ ನಂದೇ ಒಂದು ಸೀನ್ ಆಗಿ ಆಗ್ಬೇಕು, ಅದು ಸೀರೆ ಬೇರೆ ಉಟ್ಕೊಂಡಿದ್ದೀನಿ. ಒಳಗಡೆ ಮೇಲೆ ಬರ್ರೋ ಯಪ್ಪ. ಈ ಮಳೆ ಬಿಸಿಲಿತ್ತು ತಾನೆ ಇವಾಗ. ಇಲ್ಲಿ ಅಯ್ಯೋ ಗೈಸ್, ಮಂಗಳೂರಲ್ಲಿ ಯಾಕೆ ಹಿಂಗೆ ಈ ಪ್ರಿಡಿಕ್ಟೇ ಮಾಡಕ್ಕಾಗಲ್ಲ. ಫುಲ್ ಜೋರ್ ಮಳೆ ಸುರಿತಿದೆ. ನವರಾತ್ರಿಗೆ ನವ ಶಕ್ತಿಗಳನ್ನ ತೋರಿಸ್ತೀನಿ ಬನ್ನಿ. ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷೆ ವೇದನುತೆ. ಗೈಸ್ ಇವಾಗ ನಾವು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇದು ಬಂದು ಕದ್ರಿ ದೇವಸ್ಥಾನ ಅಂತ. ಇದಕ್ಕೂ ಫಸ್ಟ್ ಟೈಮ್. ಸೊ ಮಂಗಳೂರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಅರ್ಥ. ಅಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೇನೆಂದ್ರೆ ಮಂಗಳೂರಲ್ಲೂ ನನ್ನ ವ್ಲಾಗ್ಸ್ ನೋಡೋರು ತುಂಬಾ ಜನ ಇದ್ದಾರೆ ಅಂತ ಫುಲ್ ಖುಷಿ ಆಗೋಯ್ತು ನನಗಂತೂ. ಇವಳು ಒಬ್ಳು ರೋಡ್ ಕ್ರಾಸ್ ನನ್ನ ಇಂಟರಪ್ಟ್ ಮಾಡಬಾರ್ದು, ಡಿಸ್ಟರ್ಬಿಂಗ್ ಮಾಡ್ತೀನಿ ನೀನು, ಡಿಸ್ಟರ್ಬಿಂಗ್. ನಾನು ಶೆಟ್ಟಿ ಮ್ಯಾಚಿಂಗ್ ನೋಡೆ. ಅಯ್ಯೋ ನನ್ನ ಇರೇ ಇವಾಗ ನೋಡೆ, ನಾನು ಶೆಟ್ಟಿ ಒಂಥರ ಏನು ಫುಲ್ ಮ್ಯಾಚಿಂಗ್ ನಾನು ಶೆಟ್ಟಿ.
ಪುಣ್ಯಕ್ಷೇತ್ರ ಲೈಕ್ ದೇವಸ್ಥಾನಕ್ಕೆ ಎಲ್ಲೇ ಬಂದ್ರು ನನ್ಗೆ ಅನ್ಸೋದು ಒಂದೇ ಆಯ್ತಾ, ಎಷ್ಟು ಚಂದ ನೋಡ ಹಂಗನ್ಸುತ್ತೆ. ಏನು ಚಂದ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ದೇವಸ್ಥಾನ ಹಿಂಗೆ ಯಾರ ದೃಷ್ಟಿನೂ ತಗಬಾರ್ದು, ಅಷ್ಟು ಮುದ್ದಾಗಿರುತ್ತೆ. ಮತ್ತೆ ಇನ್ನೊಂದೇನೋ ಹೇಳ್ಬೇಕು ಅನ್ಕೊಂಡೆ ನಿಮಗೆ, ಆಮೇಲೆ ಹೇಳ್ತೀನಿ ಆಚೆ ಹೋದ್ಮೇಲೆ. ಇಲ್ಲಿ ನಂದಿ ಹತ್ರ ಕಾಣ್ತಿರೋ ನೀರು ಇದೆಯಲ್ಲ, ಇದು ಕಾಶಿಯಿಂದ ಡೈರೆಕ್ಟಾಗಿ ಬರುತ್ತಂತೆ. ಸೊ ಇಲ್ಲಿ ಅಲ್ಲಿ ತಾಮ್ರದ ಚೊಂಬಿದೆ, ಆ ತಾಮ್ರದ ಚೊಂಬು ತಗೊಂಡು ಇಲ್ಲಿ ನೀರು ತುಂಬಿಸ್ಕೊಂಡು, ಅಲ್ಲಿ ಶಿವಲಿಂಗ ಇದೆ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಆಯಿತಾ. ಲಿಂಗದ ಮೇಲೆ ನಾವು ಆ ನೀರನ್ನ ಹಿಂಗೆ ಏನಂತಾರೆ ನೀರು ಹಾಕ್ಬೇಕಾಯ್ತಾ. ಅದು ನನಗೆ ಗೊತ್ತಿಲ್ಲ ಗೈಸ್, ತಪ್ಪಾಗಿದ್ರೆ ಕ್ಷಮಿಸಿ. ಏನು ಪದ ಯೂಸ್ ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಆದರೆ ನೀರನ್ನ ಹಿಂಗೆ ಹಾಕ್ತೀವಿ ನಾವು, ಆ ಚುಂಬಲ್ ತೊಗೊಂಡೋಗಿರೋ ನೀರನ್ನ, ಅದು ಶಿವಲಿಂಗ ಮೇಲೆ ಬರುತ್ತೆ. ಸೊ ಎಲ್ಲೋ ಪುಣ್ಯ ಮಾಡಿದೆ ನಾನು ಇವತ್ತು ಬಂದು ಅಂತ ಅನಿಸ್ತು ಗೈಸ್. ಆದರೂ ಸೀರೆ ಉಟ್ಕೊಂಡ್ಬಂದ್ರೆ ಸೀರೆ ಎಲ್ಲ ಉದ್ರೋಗುತ್ತೋ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ಭಕ್ತಿಯಿಂದ ಕೈ ಮುಗಿಯೋದು ಇನ್ನೊಂದು ಕಡೆ. ಬಟ್ ಅದೇನೋ ಮದುವೆ ಆಗಿರೋರಿಗೆ ಸೀರೆ ಮೇಲೆ ಜುಗುಪ್ಸೆ ಬಂದ್ಬಿಟ್ಟಿರುತ್ತೆ. ಇನ್ನೇನು ಮದುವೆ ಆಗೋ ವಯಸ್ಸಿರುತ್ತಲ್ಲ, ಅಂದರೆ ಬೇಸಿಕಲಿ ನನ್ನ ವಯಸ್ಸವರು ಅವರು ಏನು ಮಾಡ್ತಾರೆ ಅಂದರೆ ಇವಾಗ ಮದುವೆ ಆಗೋ ವಯಸ್ಸು ಅಂದರೆ ಇವಾಗಲೇ ಅಲ್ಲ, ಇನ್ನೂ 2 ವರ್ಷ ಗ್ಯಾಪ್ ಇರುತ್ತೆ ನೋಡಿ ಮದುವೆ ಆಗೋಕ್ಕೆ. ಇನ್ನೂ 2 ವರ್ಷ ಅಲ್ಲ, ಒಂದು 3-4 ವರ್ಷ ಅಂಥವ್ರು. ಓಕೆನಾ, ಕರೆಕ್ಟ್ ಮಾಡ್ಕೊಂತೀನಿ ಸೆಂಟೆನ್ಸು ಆಯಿತಾ. ಸೊ ಅವ್ರಿಗೆ ಹೆಂಗಿರುತ್ತೆ ಅಂದರೆ ಸೀರೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ಎಲ್ಲ ಫ್ಯಾಂಟಸಿಗಳಿರುತ್ತೆ, ಆಸೆಗಳಿರುತ್ತೆ. ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಬಂದಾಗ ನಮಗೆ ಪ್ರಸಾದ ಇಲ್ದಿರ ಹೋಗ್ಬೇಕು ಅಂತ ಅನ್ಸಲ್ಲ, ಅಂದರೆ ಪ್ರಸಾದ ತಿಂದಿರ ಹೋಟ್ಲೆಲ್ಲ ಇರುತ್ತೆ. ಬಟ್ ಈ ಥರ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಪ್ರಸಾದ ತಿನ್ನಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಸೊ ಫುಲ್ ಖುಷಿ ಕೊಡಿ. ಇವಾಗ ಪ್ರಸಾದ ಇದೆಯಂತೆ, ನಾವು ಹೋಗಿ ಪ್ರಸಾದ ತಿಂತಿದ್ದೀವಿ. ಸಂಜೆನವರು ಇಲ್ಲಿ ದಾರ ಇದೆ ಆಯ್ತಾ, ಅವ್ರು ಇಲ್ಲಿಂದ ಇಲ್ಲಿಗೆ ಜಂಪ್ ಹೊಡಿತಾರೆ ಪಾಪ, ಪ್ಯಾಂಟಲ್ಲಿ ಬಂದವರಲ್ಲ ಅದಕ್ಕೆ. ಅನ್ನದಾನ ಮಹಾದಾನ ಅಂತಾರೆ ಅಲ್ಲಿ ಊಟ. ನಾನು ಪ್ರಸಾದ ತಿಂತಾ ಇದ್ದೀನಿ, ಸಿಕ್ಕಾಬಟ್ಟೆ ಖುಷಿ ಅನ್ಕೊಳ್ಳಿ. ನಾವೀಗ ಮಂಗಳೂರಲ್ಲಿರುವ ಮಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಜನ ನೋಡ್ತೀರಾ, ಓ ಸಾಗರ ಜನ ಸಾಗರ. ಸೊ ನಾನು ಮಿಸ್ ಆಗಬಾರ್ದು ಅಂತ ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಓ ಮೈ ಗಾಡ್, ವೆರಿ ಕ್ರೌಡೆಡ್ ಪ್ಲೇಸ್. ಇಷ್ಟೊಂದು ಜನನ ಇದ್ರಲ್ಲಿ ನಾನೆಲ್ಲರೂ ಕಳೆದೋಗ್ಬಿಟ್ರೆ ನನಗೆ ಏರಿಯಾ ಬೇರೆ ಗೊತ್ತಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಜೊತೆ ಇರೋದು ಒಳ್ಳೇದು. ಆದರೂ ಏನೇ ಹೇಳಿ, ಈ ಮಂಗಳೂರಲ್ಲಿ ಇಷ್ಟು ಬಿಸಿಲಿರುತ್ತೆ, ಆದರೂ ಹುಡುಗರೆಲ್ಲ ಬೆಳ್ಳಗವ್ರೆ. ಹುಡುಗಿರ ನೀವು ತಪ್ಪು ತಿಳ್ಕೊಂಬಿಡಿ, ನೀವು ಬೆಳ್ಳಗಿದ್ದೀರಾ. ಹೆಂಗೆ ನಾನು ನೋಡಿ ಇವಾಗ ಈ ಟ್ಯಾನ್ ಹೋಗ್ಸ್ಕೊಳಕ್ಕೆ ಇನ್ನೊಂದು ವಾರ ಸಾಯ್ಬೇಕು. ನನ್ನ ಮನೆಯಿಂದ ಆಚೆನೇ ಬರಲ್ಲ, ಅಂಥದ್ರಲ್ಲಿ ಒಂದ್ಸರಿ ಆಚೆ ಬಂದರೆ ಈ ರೇಂಜಿಗೆ ಟ್ಯಾನ್ ಆಗೋಗ್ಬಿಡೋದು. ಆ್ಯಂಡ್ ನನ್ನ ಫ್ರೆಂಡ್ಸ್ ಇನ್ನೂ ಇವತ್ತು ಬರ್ತಾ ಅವ್ರೆ. ನಮ್ಮ ಶೆಟ್ಟಿ ಪಾಪ ಶೆಟ್ಟಿ ಪರಿಸ್ಥಿತಿ ನೋಡೋಕೆ ಆಗ್ತಾ ಇಲ್ಲ ಗೈಸ್. ಇಲ್ಲಿ ಬಿಸಿಲು ಹಂಗೋಗಿದೆ. ಸೀರೆ ಪಾಪ ಅವಳಿಗೆ ಸೀರೆ ಸರಿಯಾಗಿರೋದೇ ಉಡ್ಸಿದ್ದೀನಿ, ಶೆಕೆ ಕಿತ್ಕೊಂಡು ಹೋಗ್ತೈತೆ. ನಮ್ಮ ಶೆಟ್ಟಿ ನೋಡಿ ವಾಯ್ಸ್. ಯಾರು ಶೆಟ್ಟಿ ಹುಡುಗರು ಇದರ ಕಮೆಂಟ್ ಮಾಡೋಣ. ಇದು ಬಿಡಿ, ಇದಕ್ಕೆ ಈ ನಮ್ಮ ಗ್ಯಾಂಗಲ್ಲಿ ಯಾರಾದರೂ ಫಸ್ಟು ಮದುವೆ ಆಗೋದು ಅಂದರೆ ಅದು ನಮ್ಮ ಶೆಟ್ಟಿನೇ ಗೈಸ್. ಎಲ್ಲ ಹೊಪ್ಸ್ಬಿಡಂಗೆ. ಇವ್ರು ಮಾಡ್ಸೋ ಥರ ಇದ್ದಾರೆ. ಯಾಕಂದ್ರೆ ನನಗೆ ಮದುವೆ ಆ ವೈಬ್ಸ್ ಬೇಕು ಶೆಟ್ಟಿ. ಅರೆ ನಾನು ಕಟ್ಕೊಳಕ್ ರೆಡಿ ಇಲ್ವಲ್ಲ, ಅದಕ್ಕೆ ನೀನೇನಾದ್ರು ತಳ್ಬಿಡೋಣ ಅಂತ. ಏನಂತೀಯ? ಅದೇ ಬಾವಿ ಬೇರೆಯವ್ರನ್ನ. ಸೊ ಗೈಸ್ ಯಾರಾದರೂ ಶೆಟ್ರು ಹುಡುಗರ ಮುದ್ದಾಗಿ ನಮ್ಮ ಹುಡುಗಿನ ನೋಡ್ಕೊಳ್ಳೋ ಥರ ಇದ್ರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಲಕ್ಷಣಗಳು ನಮ್ಮ ಹುಡುಗಿ ನಾನೇ ರೆಡಿ ಮಾಡಿದ್ದೀವಿ ಇವತ್ತು. ಎಷ್ಟು ಮುದ್ದಾಗಿದ್ಯಾ ಶೆಟ್ಟಿ, ನೋಡ್ಬಿಟ್ಟು ನಗಾಡ್ಕೊಂಡು. ಏನಿಲ್ಲ ಕುತ್ಕೊಳ್ಳೆ, ನಮ್ಮ ಹುಡುಗಿ ಬ್ಯೂಟಿ ಕ್ವೀನ್ ಗೈಸ್. ಸೊ ಯಾರಾದ್ರೂ ಇದ್ರೆ ನೋಡಿ ಒಂದು ಮಾಡಿಸುವ. ಸುಮ್ಮನೆ ಇದೆ ಮ್ಯಾಟ್ರಿಮೋನಿ ಗೈಸ್. ನಮ್ಮ ಶೆಟ್ಟಿಗೆ ಎಕ್ಸ್ಕ್ಲೂಸಿವ್ ಮ್ಯಾಟ್ರಿಮೋನಿ ಓಪನ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಯಾರಾದರೂ ರೆಡಿ ಇದ್ರೆ ನೋಡಿ. ನಮ್ಮ ಹುಡುಗಿಗೆ ಏನಿಲ್ಲ, ಒಂದು ಪಾನಿಪುರಿ ಕೊಡ್ಸಿದ್ರೆ ಸುಮ್ಮನೆ ಹೋಗ್ತಾಳೆ. ಬೇರೆ ಕಂಟೆಂಟ್ ಸಿಕ್ಕಿಲ್ವಾ? ನಮ್ಮ ಬಿಟ್ಟಿಗ ಇಲ್ಲ ಶೆಟ್ಟಿ, ನನಗೆ ನಿನ್ನ ಮದುವೆ ಗೈಸ್ ನಿಜ ಹೇಳ್ಬಿಡಿ, ಫ್ರೆಂಡ್ ಮದುವೆ ನೋಡ್ಬೇಕಂತ ಇದ್ರೆ ನೋಡಿ ಕಟ್ಬಿಡೋಣ ಅತ್ತ. ಅವ್ರ ಅಪ್ಪ ಅಮ್ಮನ ಕಾಯ್ತವ್ರೆ ಅತ್ತ, ಕಟ್ಟಣ ಯಾರಿಗಾದ್ರು ಅಂತ. ಒಂದ್ 2 ವರ್ಷ ಸುಮ್ಮನಿರೆ ಅವ್ವ. 2 ವರ್ಷ ಎಲ್ಲ ಕಾಯಕ್ಕಾಗಲ್ಲ, 2 ದಿನ ಕಾಯೋದು ಹೆಚ್ಚು. ನಾನು ಸರ್ ನಮ್ಮ ಶೆಟ್ಟಿನ ಮದುವೆ ಮಾಡ್ಬಿಡೋದೆ ಗೈಸ್. ಅಯ್ಯೋ ಕೈ ನೋವು ಬಂದು ವ್ಲಾಗ್ ಮಾಡಿ ಬೆಳಗಿಂದ ವ್ಲಾಗ್ ಮಾಡಿಲ್ಲ ಗೊತ್ತಾ ನಾನು. ಐಸ್ ಕ್ರೀಮ್ ಇದೆ, ಎಲ್ಲ ಇದೆ, ಆದ್ರೆ ಇವ್ರು ಕೊಡ್ಸಲ್ಲ ಅಷ್ಟೇ. ದೇವ್ರನ್ನ ನೋಡೋದು. ಹುಡುಗಿಯರ್ಗೆ ಮನೇಲಿರೋ ಛತ್ರಿ ಎಲ್ಲ ಹೇಳಿದ್ರೆ ತರ್ತಿದ್ದೆ ನಾನು. ಇಲ್ಲಿ ಬಂದ್ಬಿಟ್ಟು ಛತ್ರಿ ಇಸ್ಕೊಡು ಅಂತೆ. ಇಲ್ಲಿ ಛತ್ರಿನೇ ಮಾರ್ತಾ ಇಲ್ಲ ಜನಗಳು. ಬಿಸ್ನೆಸ್ ಮಾಡ್ಬೋದ್ಲೆ, ಛತ್ರಿ ಅಂಗಡಿ ಇಕ್ಕಿದ್ರೆ ಓಡತ್ಲೆ. ಯಾರು ಇಲ್ಲಿ ಛತ್ರಿನೇ ಮಾರ್ತಾ ಇಲ್ಲ ಗೈಸ್. ನಾವೇ ಹುಡುಕ್ತಾ ಇದೀವಿ, ಛತ್ರಿ ಇಲ್ವಲ್ಲ, ಒಂದು ಹುಡ್ಕೋಣ, ಬಿಸ್ಲಿಗೆ ಆಗ್ತಾ ಇಲ್ಲ ಅಂತ. ನೋಡಿ ಒಳ್ಳೆ ಐಡಿಯಾಸ್ ಕೊಡ್ತೀನಿ ನಾನು ಬಿಸ್ನೆಸ್ದು. ನೀವಾದ್ರೂ ಕೋಟ್ಯಾಧಿಪತಿಯಾಗಿ ನಾನಂತೂ ಆಗಲ್ಲ. ಏನಂತೀರಾ?
ಅಷ್ಟೇ ಪೀಸ್. ನಮ್ ಶೆಟ್ಟಿ ಹೆಂಗ್ ನಡ್ಕೊಂಡು ಹೋಗ್ತಾವಳೆ, ಆ ಸೀರೆಗಿರೋ ಕಳೆನೂ ಕೊಳೆ ಮಾಡ್ತಾವಳೆ ಅಂತ ಮುದ್ದಾಗಿ ಉಡ್ಸಿದ್ದೆ ಸೀರೆನ. ಗೈಸ್ ನಮ್ ಹುಡ್ಗಿರು ಅಡ್ರೆಸ್ ಇಲ್ಲಿ ಅಕ್ಕಪಕ್ಕ ಇರೋರನ್ನ ಕೇಳಲ್ಲ, ಹೋಗಿ ಪೊಲೀಸ್ ಹತ್ರನೇ ಕೇಳ್ಬಿಡೋದು ಕರೆಕ್ಟ್ ಹೇಳ್ತಾರೆ ಅಂತ. ಅವರು ಪಾಪ ಮುದ್ದಾದ ಹುಡುಗಿರು ಅಂದ್ಬಿಟ್ಟು ಚೆನ್ನಾಗಿ ಅಡ್ರೆಸ್ ಹೇಳ್ತಾ ಇದ್ರು. ಬಳೆ ಇಸ್ಕೊಳ್ಳೋದಾ? ಅದೇ ಹೊಡೆದೋಗುತ್ತೆ. ಹಾಡ್ ಹಾಕ್ಬಿಟ್ಟಿಲ್ಲ, ಡ್ಯಾನ್ಸ್ ಆಡ್ತಿದ್ದೀನಿ, ವ್ಯಾಪಾರ ಮಾಡಕ್ ಬಂದಿಲ್ಲ. ಅಣ್ಣ ಎಷ್ಟಿದೆ? 100 ರೂಪಾಯಿ ಡಜನ್. ಇಲ್ಲಿ ಕೇಳ್ತಿದ್ದೀರಲ್ಲ ಸಾಂಗ್, ಈ ತರ ಸಾಂಗ್ ಹಾಕ್ಬಿಡಿ ನೀವು. ನಮ್ಮಂತ ಹುಡುಗಿರು ಬೇಗ ಬಂದು ವ್ಯಾಪಾರ ಮಾಡ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಅಂಗಡಿ ಇಕ್ಕೋತರ ಇದ್ರೆ. ಚೆನ್ನಾಗಿದೆ ಕಲೆಕ್ಷನ್. ಗೈಸ್ ನಮ್ಮ ಅಮ್ಮಗೆ ಬಳೆ ತಗೊಂಡಿದ್ದೀನಿ, ನನಗೂ ಇಷ್ಟ ಆಯ್ತು. ಆದ್ರೆ ನನ್ನ ಸೈಜಿಗೆ ಬಳೆನೇ ಇಕ್ಕಿಲ್ಲ ಇವ್ರು ಯಾರು. ನಾಚಿಕೆ ಮಾನ ಮರ್ಯಾದೆ ಲೈಫಲ್ಲಿ ಎಂತ ಆದ್ರು ಪ್ಲೀಸ್ ನೋಡಿ ಗೈಸ್. ನಾನು ಇಲ್ಲಿ ದಂಡು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಫುಲ್ ಸುಸ್ತಾಗಿ ನಿಂತಿದ್ದೀನಿ. ನಾಚಿಕೆ ಮಾನ ಮರ್ಯಾದಿಲ್ದಿರ ಕುತ್ಕೊಂಡವಳೆ, ಸಿಟ್ ಬಿಡಕ್ಕಾಗಲ್ಲ. ನಿಧಾನ ಕೇಳಿದ್ರೆ ಕೊಡ್ತಾ ಇದ್ದೆ, ಈಗ ದೇವ್ರ ಆಡ ಕೊಡಲ್ಲ. ಹೇಳೋದಿಲ್ಲ, ಸ್ವಲ್ಪ ಜೋರಾಗಿ ಹೇಳು, ನನ್ನ ಹತ್ರ ಮೈಕ್ ಇಲ್ಲ. ಸಂಧ್ಯಾ ಶೆಕೆ ನನಗೆ ಮೈ ಮೇಲೆ ಬೀಳ್ಬೇಡೋದು, ನಿಂತ್ಕೋ. ನನ್ ಕೈಲಾಗಲ್ಲ, ಅವಳಿಗೆ ಹೋಗೋಣ. ಸಂಧ್ಯಾ ಇರಿಟೇಟ್ ಮಾಡ್ತಾ ಇದೆ ನನಗೆ. ತಿಂಗಳು ಇರೋದ್ರೆ ನಂಗೆ ಪ್ಲೀಸ್ ಶೆಟ್ಟಿ, ಇವಾಗ ಇವಳು ಕುತ್ಕೊಬೇಕಲ್ಲ, ನಾನು ನೀನಿಲ್ಲ ಜಗ್ಲನೇ ಆಡ್ಬಿಡೋದು. ಶೆಟ್ಟಿ ನನಗಂತ ತಾನೇ ಹೇಳ್ತಿದ್ದು, ಜಗಳ ಆಡೋಣ, ಜಗಳ ಆಡೋಣ ಇವ್ರ ಜೊತೆ ಇವಾಗ ಏನಿಲ್ಲ, ಎಲ್ರು ಅದಕ್ಕೆ ನಾನು ಹೇಳ್ತಾ ಇರೋದು. ಎದಲ್ಲ ನೋಡಿ, ನಾನು ಕುತ್ಕೊಬೇಕು. ಶೆಟ್ಟಿ ನಾನು ನೋಡಿ ಬಸ್ ಬೆಂಗಳೂರು ಹೋಗ್ತಾರಲ್ಲ, ಆಮೇಲೆ ಎಲ್ರೂ ಇರಿಸ್ಬಿಡ್ತಾರೆ. ನನ್ನ ಹೆಸರು ಮನೆ ಇದೆ ಸೋಮೇಶ್ವರಿ, ಅವಳಿಗೆ ಅಂತ ಹೇಳೋದು ಬಂದ್ಬಿಟ್ಟು ಮಾಡ್ತೀವಿ. ಎದ್ದಾಳೆ ಎದ್ದಾಳೆ ಎದ್ದಾಳೆ, ನಮ್ಗಂತೂ ನೆಮ್ಮದಿ ಇಲ್ಲ ಎದ್ದಾಳು. ಇಲ್ಲಾಂದ್ರೆ ಬಸ್ಸಲ್ಲೇ ರಂಪ, ಅವ್ರಿಗಿಂತ ನಂದೇ ಜಾಸ್ತಿ ವಾಯ್ಸ್ ಇರುತ್ತೆ. ಫೈನಲಿ ಸೀಟ್ ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ, ನಿಮ್ ಫ್ರೆಂಡ್ಸ್ ಜೊತೆ ಹೋದ್ರೆ ಈ ತರ ಸೀಟ್ ತಗೊಬೇಕು. ಅವಳು ಎಲ್ರೂ ಕ್ಯಾಪ್ಚರ್ ಮಾಡೋದಲ್ಲ, ನಾವು ಕೂಡ ಇವಳನ್ನ ಕ್ಯಾಪ್ಚರ್ ಮಾಡಬೇಕು. ಹೆಂಗೆ ಮಲಗಿದಾಳೆ ನೋಡಿ. ಬಸ್ ಸ್ಟಾಪ್ ಆಗಿದೆ, ಆದರೂ ಕೂಡ ಅಯ್ಯೋ ಬಸ್ ಸ್ಟಾಪ್ ಆಗಿದೆ ಅಂತಂದರೆ ಬಸ್ ಇನ್ನೇನು ಸ್ಟಾಪ್ ಆಗುತ್ತೆ, ಆದರೂ ಕೂಡ ಅವಳಿಗೆ ಇಳಿಬೇಕು. ಏನೂ ಇಲ್ಲ, ಇವಾಗ ಬಿಟ್ಟು ಹೋಗ್ತೀವಿ, ಅವಳು ಇಲ್ಲೇ ಇರಲಿ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ದೊಡ್ಡ ವಿಷಯ ಏನಲ್ಲ, ಮಾಡ್ಬೋದು ಸೀರೆ ಹಾಕೊಂಡು. ಆದರೆ ಸೀರೆ ಯಾಕೋ ನನಗೆ ಉದ್ರೋಗ್ತಿದೆ ಅನಿಸ್ತಿದೆ, ಗೊತ್ತಿಲ್ಲ ಸೀರೆ. ಆದರೆ ಇಲ್ಲಿ ಫುಲ್ಲು ಲೂಸ್ ಆಗ್ಬಿಟ್ಟಿದೆ ಗೈಸ್. ಕತೆ ಏನು ಪಬ್ಲಿಕಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಇದೇ ಬೇಜಾರು ನಮ್ಮಂತ ಟೀನೇಜರ್. ಈಗ ನಾವು ಬ್ಲಾಗಿಂಗ್ ಮಾಡ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓ ಕಡೆ ನೀನು ಬಂದಾಗ ನಾನು ಹೊಸದು ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಲ್ಲಿ ಆ ಥರ ಅಲ್ಲ, ಬಸ್ ಹುಡ್ಕೋಣ ಈಗ. ಗೈಸ್ ಇವ್ರಿಗೆಲ್ಲ ಸೀರೆ ಉಡ್ಸಿರೋ ಮಹಾನ್ ವ್ಯಕ್ತಿ ನಾನೇ. ಅದಕ್ಕೆ ಇವ್ರಿಗೂ ಆಲ್ರೆಡಿ ಒಬ್ರದ್ದು ಉದ್ರೋಗಿ ಕಟ್ಟಿ ಎಲ್ಲ ಆಗಿದೆ. ನನ್ನೇನಾದ್ರು ಉದ್ರೋದ್ರೆ ಮುಗೀತು ಕತೆ. ಆಲ್ರೆಡಿ ಫುಲ್ ಇಲ್ಲೆಲ್ಲ ಲೂಸ್ ಆಗ್ಬಿಟ್ಟಿದೆ. ಒಂದೊಂದಲ್ಲ ಬಾಧೆ. ಶೆಟ್ಟಿ ಅಂತ ಬಿಟ್ಬಿಟ್ಟವಳು ಸೀರೆ ಮೇಲೆ ಆಸೆ. ಈ ಐಡಿಯಾ ಎಲ್ಲ ನಂದೆ, ಸೀರೆ ಉಟ್ಕೊಬೇಕು, ಸೀರೆಯಲ್ಲಿ ಹೋಗೋಣ ಅಂತ ಎಲ್ಲ. ಬಟ್ ಹಾಗೆ ನಮ್ಮ ಹುಡುಗಿರು ಅನ್ಭವಿಸ್ತವ್ರು ಸ್ವಲ್ಪ. ಇವರು ನನ್ನ ಮಗುಗೆ ಬಟ್ಟೆ ಸೆಲೆಕ್ಟ್ ಮಾಡ್ತವ್ರೆ ಫ್ಯೂಚರಲ್ಲಿ. ನನ್ನ ಮಗುಗೆ ಯಾಕೆ ಇಷ್ಟು ಬೇಗ ಮಕ್ಕಳ ಬಗ್ಗೆ ಎಲ್ಲ ಬೇಕು ನಿಮಗೆ? ನಡಿ ಸುಮ್ಮನೆ. ನಾನೇ ಕಮಿಟ್ ಆಗ್ತೀನಿ ಅಂದ್ರು ಈ ಬೇವರ್ಸಿಗಳು ಬಿಡ್ತಾ ಇಲ್ಲ ಗೈಸ್, ಏನ್ ಮಾಡೋದು? ಹಾಗೆ ಮೊದಲು ನಂದಿ ಅಂತ ಇರ್ತೀವಿ ನಾವು. ಆಗೋ ಶೆಟ್ಟಿ ಕೇಳ ಶೆಟ್ಟಿ ನಿನಗೆ ನಾನು ಬೇಡ ಹೇಳು. ಯಾರು ಶೆಟ್ಟಿ? ಕೂಲ್ ಆಗೋಗಿದೆ ಪಾಪ ನಂದನ ಸೀರೆ ಬಿಚ್ಚೋಯ್ತು ಗೈಸ್. ನಂದನ ಕಿತ್ಲಾಡ್ರೆ ಕಮಾನ್ ಗೈಸ್, ನನ್ ಕಂಟೆಂಟ್ ಆತದ. ಕಿತ್ಲಾಡ್ರೆ ಕಿತ್ಲಾಡು ಅಂತ ಕಿತ್ಲಾಡ್ಬೇಡ್ರಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಕಿತ್ಲಾಡಲ್ಲ. ಎನರ್ಜಿ ನಿಮ್ಗೆ ಹೆಂಗ್ ಬರ್ತಾ ಇದೆ ಅಂತ. ನಾನ್ ಸಂಧ್ಯಾ ವ್ಲಾಗ್ಸ್ ಅಮ್ಮ, ನನ್ ವ್ಲಾಗರ್ ಅಮ್ಮ. ದೇವಸ್ಥಾನಕ್ ಬಂದ್ವಿ, ದೇವ್ರ ಕೈ ಮುಗಿದ್ವಿ, ದೇವ್ರ ಹತ್ರ ಬೇಡ್ಕೊಂಡು ಹೋದ್ವಿ ಅನ್ನಂಗಿಲ್ಲ. ಫಸ್ಟ್ ಫೋಟೋ ನೀನು ಜನನೋ ಏನೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ಸೂಫ್ರಮ್ಸ್ ಶೂಟ್ ಮಾಡಿರೋ ಸೋಮೇಶ್ವರ ದೇವಸ್ಥಾನಕ್ಕೆ ನಾವಿದೀವಿ ಇವತ್ತು. ಏನೋ ಜೋಶ್ ಸೂಫ್ರಮ್ಸ್ ನೋಡ್ಬಿಟ್ಟು ನಡ್ಕೊಂಡ್ ಬಂದ್ವಿ ಗೈಸ್. ಜಸ್ಟ್ 2 minutes ವಾಕ್. ಇದೆ ನೋಡಿ ಸೋಮೇಶ್ವರ ಟೆಂಪಲ್. ಸೂಫ್ರಮ್ಸ್ ಲಾಸ್ಟ್ ಸೀನ್ ಎಲ್ಲಿ ಶೂಟ್ ಮಾಡಿದ್ದು
ಎಲ್ಲಿ ಮಾಡಿದ್ದು, ಅಲ್ಲಿ ಮಾಡಿದ್ದು ಅನ್ಸುತ್ತೆ, ಇಲ್ಲ ಇಲ್ಲಿ ಮಾಡಿದ್ದು ಅನ್ಸುತ್ತೆ. ಒಟ್ನಲ್ಲಿ ಇದೇ ಟೆಂಪಲ್ ಗೈಸ್ ಅದು. ಅವಾಗ ನಾನ್ ಬಂದಿರೋ ನನ್ಗೂ ಚಾನ್ಸ್ ಕೊಡ್ತಿದ್ರು, ಅಂದ್ರೆ ಕೇಳಿದ್ರು ಚಾನ್ಸ್. ಇದು ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸಲ್ವಾ? ಚಾನ್ಸ್ ಅವರೇ ಕೊಡ್ತಿದ್ರು ಗೈಸ್, ನಾನು ಬಂದ್ಬಿಟ್ಟಿದ್ರೆ ಅದಕ್ಕೆ ನಾನು ಬಂದಿಲ್ಲ. ನಮ್ಮ ಹುಡುಗಿಯರಿಗೆ ಇಲ್ಲಿ ಸಮುದ್ರ ನೋಡಿ ಏನ್ ಸಖತ್ತಾಗಿದೆ ವ್ಯೂ. ಇಲ್ಲಿ ಫೋಟೋ ಇಡ್ಸ್ಕೊಳ್ಳೋಣ ಅಂತ ಹೋಗ್ತವ್ರೆ. ನನ್ಗಿಲ್ಲಿ ಸೀರೆ ಉದ್ರೋಗ್ ನನ್ ಬಾಧೆ ಕೇಳಬೇಡಿ. ಆ ಸೀರೆ ಉದ್ರೋಗೋದಲ್ದಿರ ಈ ಸೂರ್ಯ ಬೇರೆ ಒಂದ್ ಮಂಕ್ರಿ ಸುಡ್ತಾವನೆ. ಸ್ವಲ್ಪ ಯಾಕೆ ಹಿಂಗೆ ಸೂರ್ಯ ಒಂಚೂರು ನಾವು ಬರ್ತಾ ಇದೀವಿ, ಪಾಪ ಹುಡುಗಿರ್ಗೆ ಅಯ್ಯೋ ಅನ್ಸದ್ ಬೇಡ. ಸ್ವಲ್ಪ ಬಿಸಿಲು ಕಮ್ಮಿ ಏನಿಲ್ಲ, ಈ ರೇಂಜಿಗೆ ಬಿಸಿಲು ಹೊಡಿತಿದೆ. ನನಗಂತೂ ಸಾಕಾಗೋಯ್ತು ಗೊತ್ತಾ. ಆದ್ರೂ ನೋಡಿ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂತವ್ರೆ. ಯಪ್ಪ ಇವ್ರಿಗೆ ಅದೆಲ್ಲ ಐತೆ ಎನರ್ಜಿ ಗೊತ್ತಿಲ್ಲ ನನಗೆ ಫೋಟೋ ಶೂಟ್ಗೆಲ್ಲ. ನೋಡಿ ಮಕ್ಳು ಹೆಂಗ್ ಆಟ ಆಡ್ತವ್ರೆ. ಯವ್ವಿ ನನ್ ಕೈಲಿ ಆಗಲ್ಲಪ್ಪ ಈ ಬಿಸಿಲಲ್ಲಿ. ನಂಗೆ ರೂಮ್ ಕರ್ಕೊಂಡು ಹೋಗ್ಬಿಟ್ಬಿಡ್ರಿ. ಅಯ್ಯಯ್ಯೋ ಸುಡ್ತೈತೆ ಕಾಲು ಗುರು. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾನ್ ನಿಮ್ಗೆ ಯಾವಾಗ್ಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅಂಡ್ ನಾನು ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಅದು ನಿಮ್ಮಿಂದಾಗಿ. ಓಕೆನಾ, ಬಾಯ್. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.